ನಮಸ್ಕಾರ. ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಕೆ.ಎಸ್. ಮಾರ್ತಿನಾಯ್ಕ. ರಾಜ್ಯದಲ್ಲಿ ಸಿ.ಟಿ. ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಗಲಾಟೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಒಂದು ಕಡೆ ಕಾಂಗ್ರೆಸ್ ನಾಯಕರು ಸಿ.ಟಿ. ರವಿ ವಿರುದ್ಧ ಆರೋಪ ಮಾಡ್ತಿದ್ರೆ, ಇನ್ನೊಂದು ಕಡೆ ಬಿಜೆಪಿ ನಾಯಕರು ಸಿ.ಟಿ. ರವಿಯನ್ನು ಅಕ್ರಮವಾಗಿ ಇಟ್ಕೊಂಡಿದ್ರು ಮತ್ತು ಅದೇ ರೀತಿಯಾದ ಅವ್ರ ಮೇಲೆ ಹಲ್ಲೆ ಆಗಿರೋಂಥದ್ದು, ಅವರಿಗೆ ತೇಜೋವಧೆ ಆಗಿದೆ ಅಂತ ಏನು ಆರೋಪಗಳನ್ನು ಕೂಡ ಬಿಜೆಪಿ ನಾಯಕರು ಮಾಡ್ತಿರೋದು. ಯಾಕೆಂದರೆ ಪ್ರಮುಖವಾಗಿ ಸಿ.ಟಿ. ರವಿಯನ್ನು ಬೆಳಗಾವಿಯಲ್ಲಿ ಏನು ಗುರುವಾರ ಒಂದು ಘಟನೆ ನಡೀತು, ಆ ಘಟನೆ ದಿನ ಪೂರ ಅಲ್ಲಿಂದ ಇಲ್ಲಿಗೆ ಸಾಕಷ್ಟು ಸುತ್ತಾಡಿಸಿರೋದು, ಅವರ ಮಾನಸಿಕ ಹಿಂಸೆ ಕೂಡ ಪೊಲೀಸರು ಕೊಟ್ಟಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಿರೋದು. ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ನನ್ನ ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಾರೆ, ಸಂವಿಧಾನ ವಿರುದ್ಧವಾಗಿ ನನ್ನ ವಿರುದ್ಧ ನಡ್ಕೊಂಡಿರೋಂಥ ಆರೋಪ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ತಿರೋದು. ಈ ವಿಚಾರವಾಗಿ ಬಿಜೆಪಿ ಹೈಕಮಾಂಡ್ ಸಾಕಷ್ಟು ಸ್ಟ್ರಾಂಗ್ ಆಗಿರೋಂಥದ್ದು. ಬಿಜೆಪಿ ಹೈಕಮಾಂಡ್ ನೇರವಾಗಿ ರಾಜ್ಯ ನಾಯಕರಿಗೆ ಒಂದು ಸಂದೇಶವನ್ನು ಕಳಿಸಿರೋದು. ಅಂದರೆ ಈ ಸಿ.ಟಿ. ರವಿ ಪ್ರಕರಣ ಏನಿದೆ ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳಬೇಕು, ಸರ್ಕಾರವನ್ನು ಕಟ್ಟುಹಾಕುವಲ್ಲಿ ಈ ಪ್ರಕರಣವನ್ನೇ ಬಳಸ್ಕೋಬೇಕು ಅಂತ ಒಂದು ಸಂದೇಶವನ್ನು ನೀಡಿರೋದು. ಪ್ರತಿನಿತ್ಯ ಈ ವಿಚಾರವಾಗಿ ಚರ್ಚೆ ಆಗಲೇಬೇಕು. ಮತ್ತು ಸಿ.ಟಿ. ರವಿ ಪ್ರಕರಣದಲ್ಲಿ ಏನೆಲ್ಲ ನಡೀತಾ ಅದು ಜನರ ಮುಂದೆ ತರದಿಡುವ ಕೆಲಸವನ್ನು ಬಿಜೆಪಿ ನಾಯಕರು ಮಾಡಬೇಕು ಅಂತ ಸಂದೇಶ ನೀಡಿರೋದ್ರಿಂದ ಪ್ರತಿನಿತ್ಯ ಸುದ್ದಿಗೋಷ್ಠಿಗಳನ್ನು ನಡೆಸುವಂಥದ್ದು, ಸರ್ಕಾರ ವಿರುದ್ಧ ಆರೋಪಗಳನ್ನು ಮಾಡುವಂಥ ಈ ಕೆಲಸಗಳನ್ನು ಬಿಜೆಪಿ ನಾಯಕರು ಮಾಡ್ತಿರೋದು. ಇನ್ನೊಂದು ಹೆಚ್ಚು ಮುಂದೆ ಹೋಗಿ ಇದರ ವಿರುದ್ಧವಾಗಿ ಮೈಸೂರು ಚಲೋ ಯಾವ ರೀತಿ ಮೂಢ ವಿಚಾರವಾಗಿ ಮಾಡಿದ್ರು, ಅದೇ ರೀತಿ ಬೆಳಗಾವಿ ವಿಚಾರವಾಗಿ ಬೆಳಗಾವಿ ಚಲೋ ಎಂಬ ಒಂದು ಹೋರಾಟನ ಮಾಡಬೇಕು ಅಂತ ಬಿಜೆಪಿ ನಾಯಕರಲ್ಲಿ ಚರ್ಚೆ ಆಗ್ತಿರೋದು. ಅದರಲ್ಲಿ ಹೈಕಮಾಂಡ್ ಒಂದು ಕಡೆ ಸೂಚನೆ ನೀಡಿರುವಂಥದ್ದು, ಇನ್ನೊಂದು ಕಡೆ ಕಾರ್ಯಕರ್ತರು ಕೂಡ ಈ ರೀತಿಯಾದಂಥ ಒಂದು ಹೋರಾಟನ ಮಾಡಲೇಬೇಕು. ಯಾಕೆಂದರೆ ಬಿಜೆಪಿಗೆ ಇರುವಂಥ ಅಸ್ತ್ರ ಇದೊಂದೇ, ಅದರಿಂದಾಗಿ ಇದನ್ನು ಸಂಪೂರ್ಣವಾಗಿ ಬಳಸಬೇಕು ಅಂತ ಕಾರ್ಯಕರ್ತ ಒತ್ತಾಯ ಹಾಕಿರೋದ್ರಿಂದ ಈ ವಿಚಾರವಾಗಿ ರಾಜ್ಯ ಬಿಜೆಪಿಯಲ್ಲಿ ಚರ್ಚೆ ಆರಂಭ ಆಗಿರುವಂಥದ್ದು. ಈಗಾಗಲೇ BY ವಿಜೇಂದ್ರ ಆಗಿರ್ಬೋದು, ಅಶೋಕ್ ಅವರಾಗಿರ್ಬೋದು, ಕೆಲ ಹಿರಿಯ ನಾಯಕರ ಜೊತೆ ಈಗಾಗಲೇ ಚರ್ಚೆಯನ್ನು ಮಾಡಿರುವಂಥದ್ದು ಮತ್ತು ಕಾರ್ಯಕರ್ತರ ಅಭಿಪ್ರಾಯ ಕೂಡ ಈಗಾಗಲೇ ಸಂಗ್ರಹ ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಕೋರ್ ಕಮಿಟಿ ಮೀಟಿಂಗ್ ಆಗಿರ್ಬೋದು ಮತ್ತು ಹಿರಿಯ ನಾಯಕರ ಸಭೆಯನ್ನು ಕರೆದು ಈ ವಿಚಾರವಾಗಿ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾರೆ. ಯಾಕೆಂದರೆ ಉತ್ತರ ಕರ್ನಾಟಕ ಭಾಗದಲ್ಲೇ ಕಾಂಗ್ರೆಸ್ಸನ್ನು ಕಟ್ಟಿ ಹಾಕಬೇಕು, ಅದರಲ್ಲೂ ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಕಟ್ಟಿ ಹಾಕಬೇಕು ಅಂತ ಸಂದೇಶವನ್ನು ಈಗಾಗಲೇ ಹೈಕಮಾಂಡ್ ನಾಯಕರು ನೀಡಿರೋದ್ರಿಂದ ಇದನ್ನು ಅಸ್ತ್ರವಾಗಿ ಬಳಸ್ಕೊಳ್ಳುವ ಪ್ರಯತ್ನ ಕೂಡ ಆಗಿರುವಂಥದ್ದು. ಉತ್ತರ ಕರ್ನಾಟಕದಲ್ಲಿ ಸಿ.ಟಿ. ರವಿ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಬಳಸ್ಕೊಳ್ಬೇಕು ಅಂತ ಬಿಜೆಪಿ ನಾಯಕರು ಏನು ಸಿದ್ಧತೆ ನಡೆಸ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿ ಚಲೋ ಏನು ನಡೆಸ್ತಿದೆ, ಇದಕ್ಕೆ ಕೆಲವೊಂದು ಉದ್ದೇಶಗಳನ್ನು ಇಟ್ಕೊಂಡು, ಒಂದು ಸಿ.ಟಿ. ರವಿ ಮೇಲೆ ಹಲ್ಲೆ ಆಗಿರ್ಬೋದು ಮತ್ತು ಅದೇ ರೀತಿಯಾದಂಥ ಪೊಲೀಸರ ನಿರ್ಲಕ್ಷ್ಯ ಆಗಿರ್ಬೋದು, ಈ ರೀತಿಯಾದ ಅಸ್ತ್ರಗಳನ್ನ ಇಟ್ಕೊಂಡೇ ಬೆಳಗಾವಿ ಚಲೋ ಮಾಡಲು ತೀರ್ಮಾನ ಮಾಡಿರೋಂಥದ್ದು. ಅದರಲ್ಲೂ ಕೊಲೆಗಡಕನ್ನು ಏನು ಪದ ಬಳಕೆ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್, ಅದನ್ನೇ ನೇರವಾಗಿ ಬಳಸಬೇಕು. ಯಾಕೆಂದರೆ ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದು. ಅದರಲ್ಲೂ ಕೂಡ ಸಿ.ಟಿ. ಅವರ ಪತ್ನಿಯವರು ಕೂಡ ಪ್ರಶ್ನೆಯನ್ನು ಮಾಡಿರೋಂಥದ್ದು, ಈ ಕೊಲೆಗಡಕನ ಪದ ಯಾವ ರೀತಿ ಬಳಸಿದ್ರು, ಅದನ್ನು ಏನಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ನೋಡಿದ್ರಂಥ ಪ್ರಶ್ನೆ ನೇರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿರೋಂಥದ್ದು. ಇದರಿಂದಾಗಲಿ ಇದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಬೇಕು ಮತ್ತು ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಕಟ್ಟಾಕಬೇಕು ಅನ್ನೋ ಉದ್ದೇಶದಿಂದ ಈ ವರ್ಷದ ಕೊನೆ ಹಂತದಲ್ಲಿ ಕೂಡ ಇದನ್ನು ಹೋರಾಟ ಮಾಡುವ ಸಾಧ್ಯತೆ ಇರುವಂಥದ್ದು. ಒಟ್ಟಿನಲ್ಲಿ ಹಿರಿಯ ನಾಯಕರನ್ನು ಮತ್ತು ಅದೇ ರೀತಿ ಕೋರ್ ಕಮಿಟಿಯನ್ನು ಸಭೆ ಕರೆಸಿ ಒಂದು ತಕ್ಕ ಮಟ್ಟಿಗೆ ನಿರ್ಧಾರ ಬರುವ ಸಾಧ್ಯತೆ ಇರುವಂಥದ್ದು.